ಮುಗಿಸಲೇಬೇಕಾಗಿರುತ್ತೆ. ಈ 4 ಪ್ರಕರಣಕ್ಕೆ ಹೋಲಿಕೆ ಮಾಡ್ಕೊಂತಂದ್ರೆ ಈ ಅತ್ಯಾಚಾರ ಪ್ರಕರಣದಲ್ಲಿ ಅಂದ್ರೆ 10 ವರ್ಷ ಆಗಿದ್ದು, ಉಳಿದಂತ 3 ಪ್ರಕರಣದಲ್ಲಿ 10 ವರ್ಷಕ್ಕಿಂತ ಕಡಿಮೆ ಶಿಕ್ಷೆ ಪ್ರಮಾಣ ಏನಾದ್ರೂ ಕೋರ್ಟ್ ಕೊಡ್ತು ಅಂತಂದ್ರೆ ಈತ ಒಂದು ಪ್ರಕರಣದಲ್ಲಿ ಯಾವ್ದು ಅತಿ ಹೆಚ್ಚಾಗಿ ಶಿಕ್ಷೆ ಪ್ರಮಾಣ ಇರುತ್ತೋ ಅದನ್ನ ಆತ ಮುಗಿಸಲೇಬೇಕಾಗಿರುತ್ತೆ. 10 ವರ್ಷ ಜೈಲಿನಲ್ಲಿ ಇರಬೇಕಾಗುತ್ತೆ. ಒಂದ್ ವೇಳೆ ನಾನು ಎಲ್ಲದಕ್ಕೂ ಕೂಡ ಚಾಲೆಂಜ್ ಮಾಡಿ ಹೈಯರ್ ಕೋರ್ಟ್ಗೆ ಹೋಗ್ತೀನಿ ಅಂತಂದ್ರೆ ಅದಕ್ಕೂ ಕೂಡ ಆಪ್ಷನ್ ಇರುತ್ತೆ. ಆತ ಲೋಯರ್ ಕೋರ್ಟ್ ಆದೇಶವನ್ನು ಪ್ರಶ್ನೆ ಮಾಡ್ಕೊಂಡು ಹೈಕೋರ್ಟ್ ನಲ್ಲಿ ಒಂದು ಚಾಲೆಂಜ್ ಕೂಡ ಮಾಡಬಹುದು. ಹೈಕೋರ್ಟ್ ಏನಾದ್ರು ರಿಜೆಕ್ಟ್ ಮಾಡ್ತು ಅಂತಂದ್ರೆ ಅಗೈನ್ ಸುಪ್ರೀಂ ಕೋರ್ಟ್ ಕೂಡ ಹೋಗಿ ಚಾಲೆಂಜ್ ಮಾಡುವಂತ ಒಂದು ಅವಕಾಶ ಪ್ರತಿಯೊಬ್ಬ ಆರೋಪಿ ಮತ್ತು ಅಪರಾಧಿಗೂ ಕೂಡ ಇರುತ್ತೆ. ನವಿತಾ, ಓಕೆ, ಥ್ಯಾಂಕ್ ಯು ಮಂಜು ಆರ್ಯ ಡೀಟೇಲ್ಸ್. ಏನು ಕೆಲವೇ ಕ್ಷಣದಲ್ಲಿ ನ್ಯಾಯಾಧೀಶರು ತೀರ್ಪನ್ನ ಪ್ರಕಟ ಮಾಡಲಿದ್ದಾರೆ. ಎಲ್ಲರ ಕುತೂಹಲ ನ್ಯಾಯಾಧೀಶರತ್ತ ನೆಟ್ಟಿದೆ. ಏನಾಗತ್ತೆ ಕೋರ್ಟ್ನಲ್ಲಿ, ಇದೀಗ ಯಾವ ರೀತಿಯಾಗಿ ನ್ಯಾಯಾಧೀಶರು ಶಿಕ್ಷೆಯ ಪ್ರಮಾಣವನ್ನ ಪ್ರಕಟ ಮಾಡ್ತಾರೆ? ಇಂತಹ ಒಂದು ಪ್ರಕರಣದಲ್ಲಿ ಇಡೀ ಸಮಾಜಕ್ಕೆ ಪಾಠ ಆಗಬೇಕಾದಂತಹ ಪ್ರಕರಣ ಇದು. ಆ ಹಿನ್ನೆಲೆಯಲ್ಲಿ ನ್ಯಾಯಾಧೀಶರ ಇವತ್ತಿನ ಶಿಕ್ಷೆಯ ಪ್ರಮಾಣದ ತೀರ್ಪು ಇದೆಯಲ್ಲ, ಅದು ಕೂಡ ಬಹಳ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ನ್ಯಾಯ ಅನ್ನೋದು, ಕಾನೂನು ಅನ್ನೋದು ಎಲ್ಲರಿಗೂ ಒಂದೇ. ಅದು ಪ್ರಭಾವಿಯೇ ಆಗಿರ್ಲಿ ಅಥವಾ ಜನಸಾಮಾನ್ಯನೇ ಆಗಿರ್ಲಿ, ನೀವು ಎಷ್ಟೇ ಪ್ರಭಾವ ಬಳಸಿದ್ರೂ ಮಾಡಿದ ತಪ್ಪಿಗೆ ಶಿಕ್ಷೆಯನ್ನ ಅನುಭವಿಸಲೇಬೇಕು ಅನ್ನುವಂತಹದನ್ನ ಮತ್ತೆ ಎತ್ತಿ ಹಿಡಿಯುವಂತಹ ಪ್ರಕರಣ. ಈಗಾಗಲೇ ಚೇಂಬರ್ನಲ್ಲಿ ಆದೇಶವನ್ನ, ಮಹಿಳೆ ಮೇಲೆ ಅತ್ಯಾಚಾರವನ್ನ ಎಸಗಿದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಹಾಸನ ಲೋಕಸಭಾ ಕ್ಷೇತ್ರದ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅವರಿಗೆ ಶಿಕ್ಷೆಯ ಪ್ರಮಾಣ ಎಷ್ಟು ವರ್ಷಗಳ ಕಾಲ ಜೈಲಲ್ಲಿ ಇರಬೇಕಾಗತ್ತೆ ಅನ್ನುವ ಆದೇಶವನ್ನ ಬರೆಸ್ತಾ ಇದ್ದಾರೆ ನ್ಯಾಯಮೂರ್ತಿ ಗಜಾನನ ಭಟ್ ಅವರು. ಈ ಹಿಂದೆ ಪ್ರಜ್ವಲ್ ರೇವಣ್ಣ ಸಂಸದರಾಗಿದ್ದಂತಹ ಸಂದರ್ಭದಲ್ಲಿ ಅಥವಾ ಜನಪ್ರತಿನಿಧಿ ಆಗಿದ್ದಂತಹ ಸಂದರ್ಭವನ್ನ ಇಟ್ಟುಕೊಂಡು ತಾನು ರಾಜಕೀಯದಲ್ಲಿ ಬೆಳೆಯುವಂತಹ ಸಂದರ್ಭದಲ್ಲಿ ಇಂತಹ ಷಡ್ಯಂತ್ರವನ್ನ ಮಾಡಿದ್ದಾರೆ. 34 ವರ್ಷ. ಆದ್ರೆ ಚುನಾವಣೆ ಬಂದಂತಹ ಸಂದರ್ಭದಲ್ಲೇ ತನಗೆ ಇಂತಹ ಒಂದು ರಾಜಕೀಯ ಷಡ್ಯಂತ್ರವನ್ನ ಮಾಡಿ ನನ್ನ ವಿರುದ್ಧ ಆರೋಪವನ್ನು ಮಾಡಿ ದೂರು ದಾಖಲಿಸಿದ್ರು ಅಂತ ಪ್ರಜ್ವಲ್ ರೇವಣ್ಣ ಹೇಳಿದ್ರೂ ಕೂಡ ಇದೀಗ ಶಿಕ್ಷೆಯ ಪ್ರಮಾಣ ಎಷ್ಟು ಅನ್ನೋದು ಕುತೂಹಲಕ್ಕೆ ಕಾರಣ ಆಗಿದೆ. ಒಬ್ಬ ಜನಪ್ರತಿನಿಧಿ ಯಾವ ರೀತಿಯಾಗಿ ಇರಬೇಕು, ಸಮಾಜದಲ್ಲಿ ಯಾವ ರೀತಿಯ ವರ್ತನೆಯನ್ನ ತೋರಿಸಬೇಕು, ಆತ ಜನರೊಂದಿಗೆ ನಡೆಯುವಂತಹ ರೀತಿ, ನಡ್ಕೊಳ್ಳುವಂತಹ ರೀತಿ, ಇವೆಲ್ಲವೂ ಕೂಡ ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನ ಈ ಒಂದು ಪ್ರಕರಣ ಎತ್ತಿ ತೋರಿಸ್ತಾ ಇದೆ. ಈಗ ಜೀವಾವಧಿ ಶಿಕ್ಷೆಗೆ ಎಸ್ಪಿಪಿ ವಾದವನ್ನ ಮಂಡನೆ ಮಾಡಿದ್ರು. ಇವತ್ತು 11:30 ವೇಳೆಗೆ ಮತ್ತೆ ವಾದ ಪ್ರತಿವಾದ ಮಾಡುವ ಸಂದರ್ಭದಲ್ಲಿ ಜೀವಾವಧಿ ಶಿಕ್ಷೆಯನ್ನೇ ವಿಧಿಸಬೇಕು, ಇದೊಂದು ಮಾದರಿಯಾದ ಪ್ರಕರಣ ಆಗಬೇಕು ಅಂತ ಹೇಳಿ ಎಸ್ಪಿಪಿ ಅವರು ಮನವಿಯನ್ನ ಮಾಡಿಕೊಂಡ್ರು ನ್ಯಾಯಾಧೀಶರಲ್ಲಿ. ಅದೇ ರೀತಿಯಾಗಿ ಪ್ರಜ್ವಲ್ ರೇವಣ್ಣ ಪರ ವಕೀಲರು ಕೂಡ ರಾಜಕೀಯ ಷಡ್ಯಂತ್ರದ ವಿಚಾರ ಹೇಳಿದ್ರು, ಈತನ ರಾಜಕೀಯ ಭವಿಷ್ಯದ ವಿಚಾರವನ್ನ ಹೇಳಿದ್ರು. ತಂದೆ ತಾಯಿ ವಯಸ್ಸಾದವರು, ಅದರಲ್ಲೂ ಕೂಡ ತಾತ ಅಜ್ಜಿ ಇದ್ದಾರೆ ವಯಸ್ಸಾದವರು, ಮಾಜಿ ಪ್ರಧಾನಿಗಳ ಮೊಮ್ಮಗ ಮಾಜಿ ಪ್ರಧಾನಿಗಳಿದ್ದಾರೆ, ಅವರನ್ನ ನೋಡಿಲ್ಲ ಅನ್ನುವಂತಹ ವಿಚಾರವನ್ನ ಕೂಡ ಇವರು ಏನು ಪ್ರಸ್ತಾಪ ಮಾಡಿದ್ರು, ವಯಸ್ಸಿನ ವಿಚಾರವನ್ನ ಏನು ಪ್ರಸ್ತಾಪ ಮಾಡಿದ್ರು. ಆದ್ರೆ ಇವೆಲ್ಲವೂ ಕೂಡ ಈ ಒಂದು ಪ್ರಕರಣ ಆಗೋದಕ್ಕಿಂತ ಮುಂಚೆ ಅಥವಾ ಇಂತಹ ಹೀನ ಕೃತ್ಯವನ್ನ ಮಾಡೋದಕ್ಕಿಂತ ಮುಂಚೆ ಇವರ ಮನಸ್ಸಿಗೆ ಬರಲಿಲ್ವಾ? ಇಂತಹ ವಿಕೃತವಾದಂತಹ ಹೀನ ಕೃತ್ಯವನ್ನ ಮಾಡೋದಕ್ಕೆ ಮನಸ್ಸಾದ್ರೆ ಹೇಗೆ ಬಂತು? ತನ್ನ ತಾಯಿಯ ಸಮಾನರಾದವರಿಗೆ, ತಾಯಿಯ ಏಜ್ ಅವರಿಗೂ ಕೂಡ ಇಂತಹ ಒಂದು ಹೀನ ಕೃತ್ಯ